ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಈಗ ಅಸಲಿ ಆಟ ಶುರು ಆಗುತ್ತೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ರಿಪೋರ್ಟ್ ಇಟ್ಟಿದ್ದೀವಿ. ಮಂತ್ರಿಗಳ ಯಾರ್ಯಾರ ಲೆಕ್ಕಾಚಾರ ಹೇಗಿದೆ ಅಂತ. ಈಗ ಮೊದಲ ವಿಕೆಟ್ ಪತನವಾಗುತ್ತಾ ಅನ್ನುವ ಸುದ್ದಿ ಬೆಳಗಾವಿ ಕಡೆಯಿಂದ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿರುವ ಬಿಜೆಪಿಯಿಂದಾನೇ ಬಂದಿರುವ ಪ್ರಭಾವಿ ನಾಯಕ, ಸಮುದಾಯದ ಬಲವನ್ನು ಹೊಂದಿರೋ ಲೀಡರ್ ಲಕ್ಷ್ಮಣ ಸವದಿ ಅವರಿಗೆ ಡೆಲ್ಲಿಯಿಂದ ಬಂದೇ ಬಿಡ್ತಾ ಬಿಗ್ ಆಫರ್. ಲಕ್ಷ್ಮಣ್ ಸವದಿ ಅವರು ಮತ್ತೆ ಘರ್ ವಾಪಸಿನ. DCM ಆಗಿದ್ದ ಲಕ್ಷ್ಮಣ್ ಸವದಿ ಅವ್ರಿಗೆ ಇಲ್ಲಿ ಬಂದು ಈಗ ಸಚಿವ ಸ್ಥಾನ ಪಡ್ಕೊಳ್ಳೋಕ್ಕಾಗ್ತಿಲ್ಲ. 3 ವರ್ಷ ಕಳೆದೇ ಹೋಗಿದೆ. ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ ಜಾಗನೇ ಸಿಗಲಿಲ್ಲ. ಈಗ CM ಚೇಂಜ್ ಆಗಿದ್ದಾರೆ. ಈಗ ಏನು ಕಥೆ ಆಗಿದೆ? ಹೈಕಮಾಂಡ್ಗೇನೆ ಕ್ಲಿಯರ್ ಕಟ್ ಸಂದೇಶ ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿ ಅವರು. ಬೆಳಗಾವಿ ರಾಜಕಾರಣ ಮತ್ತೆ ಕುತೂಹಲ ಕೆರಳಿಸ್ತಾ ಇದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಎಸ್ ವೀಕ್ಷಕರೇ, ಲಕ್ಷ್ಮಣ್ ಸವದಿ ಅವರು ಈಗೊಂದು ಖಾತೆ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಬರೀ ಸಚಿವ ಸ್ಥಾನ ಅಲ್ಲ, ಅದ್ರ ಜೊತೆಗೆ ಸಹಕಾರಿ ಇಲಾಖೆನೇ ಬೇಕು ಅನ್ನೋ ಡಿಮ್ಯಾಂಡು ಇದೆ. ಯಾಕಂದರೆ ಅವರು ಪಳಗಿದ ಕೈ. ಆ ವಲಯದಲ್ಲಿ, ಸಹಕಾರಿ ವಲಯದಲ್ಲಿ ಅವರ ಹಿಡಿತ ತುಂಬ ಚೆನ್ನಾಗಿದೆ. ತನಗೆ ಕಾಂಗ್ರೆಸ್ಸಿಗೆ ಬರುವಾಗಲೇ ಮಾತು ಕೊಟ್ಟಿದ್ರು, ಅದನ್ನು ಈಗ ಈಡೇರಿಸಿ, ಇಲ್ಲವಾದಲ್ಲಿ ಅದಕ್ಕೆ ನಾನು ಹೊಣೆ ಅಲ್ಲ ಮುಂದಾಗುವಂಥ ಬೆಳವಣಿಗೆಗಳಿಗೆ ಅನ್ನುವಂಥ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಲಕ್ಷ್ಮಣ್ ಸವದಿ ಅವರು ಕೊಟ್ಟೇ ಬಿಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಅವ್ರನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬರುವಾಗಲೇ ಮಂತ್ರಿಗಿರಿಯನ್ನು ಕೊಡೋದು ಖಚಿತ, ನಿಮಗೆ ತಲೆನೇ ಕೆಡಿಸ್ಕೊಳ್ಬೇಡಿ ಅಂತ ಭರವಸೆ ಕೊಟ್ಟಿದ್ರು. ಇನ್ಫ್ಯಾಕ್ಟ್ ಆರಂಭದಲ್ಲಿಯೇ ಅವರು ಸಿದ್ದರಾಮಯ್ಯ ಅವ್ರ ಸಂಪುಟದಲ್ಲಿ ಮಂತ್ರಿ ಆಗ್ತಾರೆ ಅಂತ ಊಹಿಸಲಾಗಿತ್ತು. ಯಾಕಂದರೆ ಶೆಟ್ಟರು, ಸವದಿ ಇಬ್ಬರು ಪ್ರಮುಖ ನಾಯಕರು ಹೋಗ್ತಾರೆ BJP ಬಿಟ್ಟು ಕಾಂಗ್ರೆಸ್ಗೆ. ಎಲೆಕ್ಷನ್ ಟೈಮಲ್ಲಿ ಹೋಗ್ತಾರೆ. ಅದು ಅಂತೆಂಥ ಬಿರುಗಾಳಿ ಎಬ್ಸಲ್ಲ. ಕಮಲಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡುತ್ತೆ. ಕಾಂಗ್ರೆಸ್ ಪರವಾಗಿ ಲಿಂಗಾಯತ ವೇವ್ ಏಳೋದಕ್ಕೆ ನೇರವಾಗಿ ಕಾರಣ ಆಗುತ್ತೆ. ಒಂದು ಜಿಲ್ಲೆಗೆ ಸೀಮಿತ ಆದ ನಾಯಕ ಅಲ್ಲ ಲಕ್ಷ್ಮಣ್ ಸವದಿ ಅವರು. ಕನಿಷ್ಠ ಅಂದರೂ ಒಂದು 4 ಜಿಲ್ಲೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಪ್ರಭಾವ ಬೀರಿದ್ದಾರೆ ಅನ್ನೋದನ್ನು ಕಾಂಗ್ರೆಸ್ಸಿಗರೇ ಒಪ್ಕೊಂಡಿರ್ತಾರೆ. ಹಾಗಾಗಿ ಫಸ್ಟ್ ಟರ್ಮಲ್ಲಿ, ಅಂದರೆ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಅವ್ರಿಗೆ ಮಂತ್ರಿ ಮಾಡ್ತಾರೆ ಅಂತ ಭಾವಿಸಲಾಗಿತ್ತು. ಆಗಲೇ ಇಲ್ಲ. ಹಂಗೂ ಪೇಷನ್ಸಿಂದ ಒಂದೇ ಒಂದು ಮಾತು ಆಡದೆ ಲಕ್ಷ್ಮಣ್ ಸವದಿ ಅವ್ರಿಗೆ ಕಾದಿದ್ದಾಯಿತು, ಪ್ರಯತ್ನದ ಮೇಲೆ ಪ್ರಯತ್ನ ಮಾಡಿದ್ದಾಯಿತು. ಈಗ DK ಶಿವಕುಮಾರ್ ಅವ್ರ ಸಂಪುಟದಲ್ಲೂ ಸಿಗಲ್ವಾ ಮಂತ್ರಿ ಸ್ಥಾನ? ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವ್ರಿಗೆ ಮನಸ್ಸಿದೆ, ಅವ್ರನ್ನ ಮಂತ್ರಿ ಮಾಡಲೇಬೇಕು ಅಂತ DK ಶಿವಕುಮಾರ್ ಅವ್ರಿಗೆ ಮನಸ್ಸಿದೆ. ಆದರೆ ಬೆಳಗಾವಿಲಿ ಹೆಂಗಾಗಿದೆ ಅಂದರೆ ಹೈಕಮಾಂಡ್ ಹೇಳಿಬಿಟ್ಟಿದೆ, ಹೆಂಗೂ ಜಾರಕಿಹೊಳಿ ಅವರಿದ್ದಾರೆ, ಅವ್ರ ಜೊತೆಗೆ ಇನ್ನು ಒಬ್ಬರೇ ಮಂತ್ರಿ ಆಗೋದು. ಬೆಳಗಾವಿಗೆ ಈ ಸಲ 3-4 ಎಲ್ಲ ಕೊಡೋಕ್ಕಾಗಲ್ಲ, 2 ಮಾತ್ರ. ಸೊ ಈಗ ಇರೋದು ಒಂದೇ ಕುರ್ಚಿ ಖಾಲಿ. ಅದಕ್ಕೆ 3-4 ಜನ ಪ್ರಭಾವಿಗಳೇ ಪೈಪೋಟಿಗಿಳಿದಿದ್ದಾರೆ. ಇನ್ನೊಬ್ರು ಯಾರು? ಅಶೋಕ್ ಪಟ್ಟಣ್ ಅವ್ರ ಬೆನ್ನಿಗೆ ಸಿದ್ದರಾಮಯ್ಯನವ್ರು ನಿಂತಿರೋದ್ರಿಂದ ಸಿದ್ದರಾಮಯ್ಯನವ್ರಿಗೆ ಬಾರ್ಗೇನಿಂಗ್ ಪವರ್ ಇಲ್ಲದೆ ಇರುತ್ತಾ, CM ಕುರ್ಚಿನೇ ಬಿಟ್ಕೊಟ್ಟು ಹೋಗಿದ್ದಾರೆ. ಆಪ್ತರ ಪರವಾಗಿ ಬ್ಯಾಟ್ ಬೀಸ್ತಾರೆ. ಸೀನಿಯರ್ ಬೇರೆ, ಪಕ್ಷಕ್ಕೆ ಕೊಟ್ಟಿರುವ ಕೊಡುಗೆಯನ್ನು ಪರಿಗಣಿಸಿ, ಪಕ್ಷನಿಷ್ಠೆ ಮತ್ತು ಸೀನಿಯಾರಿಟಿ ಪರಿಗಣಿಸಿ ಕಾಂಗ್ರೆಸ್ನಲ್ಲಿ ತುಂಬ ಜನ ಇದ್ದಾರಲ್ಲ, ಈಗ 3-4 ವರ್ಷದಿಂದ ಬಂದವ್ರಿಗೆ ನೀವು ಕೊಡ್ತೀರಿ ಅಂದರೆ ನಮ್ಮ ಕಥೆ ಏನು ಅನ್ನೋ ರೀತಿಯಲ್ಲಿ ಅಶೋಕ್ ಪಟ್ಟಣ್ ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು ಅವ್ರ ಬೆನ್ನಿಗೆ ನಿಂತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಸಮುದಾಯ, ಪಂಚಮಸಾಲಿ ಸಮುದಾಯ, ಮತ್ತು ಈ ಸಲ ಬೆಳಗಾವಿಯಲ್ಲಿ ಪಕ್ಷ ಸಂಘಟನೆಗೂ ಕೂಡ ಅವರು ಅನುಕೂಲ ಆಗ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲೂ ಗುರುತಿಸ್ಕೊಂಡಿರೋದ್ರಿಂದ, ಹೈಕಮಾಂಡ್ ಜೊತೆಗೂ ತಕ್ಕ ಮಟ್ಟಿಗೆ ಅವ್ರು ಚೆನ್ನಾಗೇ ಇರೋದ್ರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಈ ಗೃಹಲಕ್ಷ್ಮಿ ಅದು ಇದು ಒಂದಿಷ್ಟು ಹಿನ್ನಡೆ ಆಗಿದೆಯಲ್ವಾ, ಅವರು ಮಂತ್ರಿ ಆಗಿದ್ದಾಗ ನಿಭಾಯಿಸಿದ ರೀತಿ ಮತ್ತು 3 ವರ್ಷ ಕೊಟ್ಟಾಗಿದೆ. ಹಾಗಾಗಿ ಮತ್ತೆ ಯಾಕೆ ಬೇರೆಯವರು ಕೊಡೋಣ ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಬಟ್ ಅವರು ಪ್ರಯತ್ನ ಮಾಡ್ತಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಈಗ 3 ನಡುವೆ ಪೈಪೋಟಿ. ಅದರಲ್ಲೂ ಸಿದ್ದರಾಮಯ್ಯನವ್ರು ಬೇರೆ ಅಶೋಕ್ ಪಟ್ಟಣ್ ಬೆನ್ನಿಗೆ ನಿಂತಿರೋದ್ರಿಂದ ಅದನ್ನು ಮೀರಿ ಹೈಕಮಾಂಡ್ ಒಪ್ಪಿಕೊಳ್ಳುತ್ತಾ ಲಕ್ಷ್ಮಣ್ ಸವದಿ ಅವ್ರಿಗೆ. ಅವರು ಬರೀ ಸಚಿವ ಸ್ಥಾನ ಅಲ್ಲ, ಅದರ ಜೊತೆಗೆ ಸಹಕಾರಿ ಇಲಾಖೆನೇ ಬೇಕು ಅನ್ನೋ ಡಿಮ್ಯಾಂಡ್ ಬೇರೆ ಇದೆಯಂತೆ. ನೀವು ಮಾತು ಕೊಟ್ಟಿದ್ರಿ, ಮಾತು ಕೊಟ್ಟಂತೆ ನಡೆದುಕೊಳ್ಳಿ ಅನ್ನೋ ಸಂದೇಶ ಕೊಟ್ಟಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಹೆಂಗೆ ಮಾತು ಕೊಟ್ಟಂತೆ ನಡ್ಕೊಳ್ಳಿನೋ ಅದೇ ರೀತಿ ಬೇರೆಯವ್ರಿಗೂ ಅನ್ವಯ ಆಗತ್ತಲ್ವ ಅದು ಅನ್ನೋ ರೀತಿ. ಸೊ ಈಗ ಇದೇ ಸರಿಯಾದ ಸಮಯ ಅಂತ ಕಮಲ ನಾಯಕರು ಕೆಲವರು ಲಕ್ಷ್ಮಣ್ ಸವದಿ ಅವ್ರನ್ನ ಸಂಪರ್ಕಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸೌದಿ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಡೆಲ್ಲಿಯಿಂದಲೇ ಆದೇಶ ಆಗಿದೆ ಅನ್ನೋ ಚರ್ಚೆಗಳು ಶುರುವಾಗಿವೆ.
ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ಸಲ್ಲಿ ಅವ್ರು ಅಂದುಕೊಂಡಂಗೆ ಆಗದೆ ಇದ್ದರೆ ಮುಂದೇನು ಬೇಕಾದರೂ ಆಗಬಹುದು. ಬೆಳಗಾವಿಯಿಂದಲೇ ಪ್ರಮುಖವಾದ ವಿಕೆಟೇ ಪತನವಾಗುತ್ತಾ? ಇದು ಕಾಂಗ್ರೆಸ್ಗೆ ತುಂಬ ಕಾಸ್ಟ್ಲಿನೇ. ಯಾಕೆಂದರೆ ಪ್ರತಿ ಸಲನೂ ಸರ್ಕಾರ ಬದಲಾಗುತ್ತೆ ಕರ್ನಾಟಕದಲ್ಲಿ ಅನ್ನೋದೊಂದು ಪದ್ಧತಿ, ಲಿಖಿತ ಪದ್ಧತಿ ಥರ ಆಗಿಬಿಟ್ಟಿದೆ ಅದು. ಈ ಸಲ BJP JDSಗೆ ಏನಾದರೂ ಚಾನ್ಸ್ ಸಿಗುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ಸುಮಾರು ಜನ ಇದ್ದಾರೆ. ಈ 2ನೇ ಲಿಸ್ಟ್ ಬಂದಮೇಲೆ ಗೊತ್ತಾಗುತ್ತೆ. ಅವ್ರೇನು ಈಗಲೇ ಹೋಗ್ಬಿಡಲ್ಲ, ಯಾರು ಹೋಗೋದಾದರೂ ಈಗಲೇ ಹೋಗಲ್ಲ. ಯಾಕಂದರೆ ಈಗ ಹೋಗಿ ಏನು ಮಾಡ್ತಾರೆ ಅವರು? ಇರೋ 1.5-2 ವರ್ಷದಲ್ಲಿ ಬೈ ಎಲೆಕ್ಷನು ಮತ್ತೊಂದು ತಲೆ ಕೆಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈಗ ಯಾರೂ ಹೋಗಲ್ಲ, ಹೋಗೋ ಮನಸ್ಸಿದ್ರೂ ಹೋಗಲ್ಲ. ಒಳಗೆ ಏನು ನಡೆಸಬೇಕು ನಡೆಸ್ತಿರ್ತಾರೆ. ಎಲೆಕ್ಷನ್ ಟೈಮಲ್ಲಿ ಜಂಪಾಗಿ ಲೆಕ್ಕ ಪಕ್ಕ ಮಾಡ್ಕೊಳ್ತಾರೆ. ಹೋಗ್ತಾರೆ ಅನ್ನೋ ಮಾತ್ರಕ್ಕೆ ಜುಲೈಯಲ್ಲಿ ಹೋಗ್ತಾರೆ, ಆಗಸ್ಟಲ್ಲಿ ಹೋಗ್ತಾರೆ ಅನ್ನೋದನ್ನು ನಾವು ಹೇಳ್ತಾನೇ ಇಲ್ಲ. ಈ ಸಂಪುಟಕ್ಕೆ 2ನೇ ಲಿಸ್ಟ್ ಫೈನಲ್ ಆದಮೇಲೆ ಕೆಲವರೆಲ್ಲ ತುಂಬ ಸಲ ಗೆದ್ದಿರೋರು ಇದ್ದಾರಲ್ಲ, 6 ಸಲ 5 ಸಲ 6 ಸಲ 7 ಸಲ ಎಲ್ಲ, ಅವ್ರಿಗೆಲ್ಲ ಈಗ ಸಿಕ್ಕಿಲ್ಲ ಅಂದರೆ ಕಾಂಗ್ರೆಸ್ಸಿಂದ ಇನ್ನವರು ಎಲೆಕ್ಷನ್ಗೆ ನಿಂತು ಮುಖ ತೋರ್ಸೋಕ್ಕಾಗಲ್ಲ ಕ್ಷೇತ್ರದಲ್ಲಿ. ಆ ಥರ ಲೆಕ್ಕಾಚಾರದಲ್ಲಿ ಕೆಲವರಿದ್ದಾರೆ. ಕೆಲವರೆಲ್ಲ ಬೇಸರ, ನಾಯಕತ್ವದ ವಿಚಾರ, ಸುಮಾರು ಫ್ಯಾಕ್ಟರ್ಸ್ ಬರ್ತವೆ ಇಲ್ಲಿ. ಹಾಗಾಗಿ ಈಗ ಕನಿಷ್ಠ ಒಂದು 20 ಜನ ಶಾಸಕರ ಮೇಲೆ BJP ಹೈಕಮಾಂಡ್ ಕಣ್ಣಿಟ್ಟಿದೆ ಕಾಂಗ್ರೆಸ್ನಲ್ಲಿರುವವರ ಮೇಲೆ ಅಂತ ಹೇಳಲಾಗ್ತಿರೋದು. ಶುರುವಾಗಿದೆಯಲ್ಲ ಜಟಾಪಟಿ, ಮಂತ್ರಿಗಳ ಲೆವೆಲಲ್ಲಿ ದೊಡ್ಡ ಮಟ್ಟದಲ್ಲೇ ನಡೀತಿದೆ. ರಾಮಲಿಂಗಾರೆಡ್ಡಿ ಅವರು ಮುನಿಸ್ಕೊಂಡು ಬಿಟ್ಟಿದ್ದಾರೆ. ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ GBA ಬಗ್ಗೆ, ಎಲೆಕ್ಷನ್ ಬಗ್ಗೆ. DK ಶಿವಕುಮಾರ್ ಅವರು ಮೀಟಿಂಗ್ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರಿಲ್ಲ ಅಲ್ಲಿ. ಪ್ರಿಯಾ ಕೃಷ್ಣ ಅವರು ಬಂದಿಲ್ಲ, ಯಾರು ಭೈರತಿ ಸುರೇಶ್ ಅವರು ಬಂದಿಲ್ಲ, ಜಮೀರ್ ಅಹ್ಮದ್ ಖಾನ್ ಅವರು ಬಂದಿಲ್ಲ. ಇವರದ್ದೆಲ್ಲ ಒಂದು ಲೆಕ್ಕ, ಕಾಂಗ್ರೆಸ್ ಬಿಟ್ಟು ಹೋಗೋ ಲೆಕ್ಕದವ್ರು ಅಲ್ಲ ಅಂದ್ಕೊಂಡ್ರು ಅಸಮಾಧಾನ ನಿಧಾನಕ್ಕೆ ಶುರುವಾಗತ್ತಲ್ಲ, ಒಬ್ಬರಿಂದ ಒಬ್ರಿಗೆ. ರಾಮಲಿಂಗಾರೆಡ್ಡಿ ಅವ್ರು ನೆನಪಿದ್ಯಾ? ಹಿಂದೆ ಫಸ್ಟ್ ಅವರೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು. ಆಮೇಲೆ ಒಂದು ತಂಡ ಕಿತ್ತೆದ್ದು ಹೋಗಿ BJP ಸರ್ಕಾರ ಬರೋದಕ್ಕೆ ಕಾರಣ ಆಗಿದ್ದು. ರಾಮಲಿಂಗಾರೆಡ್ಡಿ ಅವರು ಹೋಗಲಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತ ಮಾತ್ರ ಹೇಳಿದ್ರು, ಸ್ವಿಚ್ ಒತ್ತಿದ್ರು. ಬೇರೆ ಎಲ್ಲ ಬೇರೆಯವರು ಮಾಡಿದ್ರು, ಬೆಳಗಾವಿ ಕಡೆಯವರೇ ಮಾಡಿದ್ರು. ಗೊತ್ತು ನಮಗೆ ಇದು ಇತ್ತೀಚೆಗೆ ನಡೆದಂಥ ಬೆಳವಣಿಗೆ, ಲೇಟೆಸ್ಟ್ ಡೆವಲಪ್ಮೆಂಟು ಕರ್ನಾಟಕ ಪಾಲಿಟಿಕ್ಸಲ್ಲಿ ಕೆಲವು ವರ್ಷಗಳ ಹಿಂದಿಂದು. ಹಾಗಾಗಿ ಯಾರು ಏನಕ್ಕೆ ಲೀಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಕ್ಷಣಕ್ಕಂತೂ ಎಲ್ಲ ನೆಮ್ಮದಿಯಾಗಿದೆ, ಯಾರೂ ರೊಚ್ಚಿಗೇಳಲ್ಲ ಅನ್ನೋ ಥರ ಕಾಣಿಸ್ತಿದೆ. ಬಟ್ ಒಬ್ಬೊಬ್ಬರೇ ಒಳಗಿಂದ ಕುದೀತಾ ಇದ್ದಾರೆ. ಈಗೇನು ಮಾಡೋದಕ್ಕೆ ಪರಿಸ್ಥಿತಿ ಸರಿ ಇಲ್ಲ. ಈಗ ಎಲೆಕ್ಷನ್ ಹತ್ತಿರದಲ್ಲಿದ್ದರೆ ಅವರು ಆಟ ತೋರಿಸ್ತಾರೆ, ಬಾಲ ಬಿಚ್ಚುತ್ತಾರೆ, ಎಲ್ಲ ಮಾಡ್ತಾರೆ. ಈಗೇನು ಮಾಡ್ತಾರೆ? ಈಗ ಸುಮ್ಮನೆ ಕೂಗಾಡಿ ಹಾರಾಡಿ ಪ್ರಯೋಜನವೇ ಇಲ್ಲ. ವೇದಿಕೆ ಸಜ್ಜಾಗ್ತಿದೆ, ಪಿಕ್ಚರು ಇನ್ನೂ ಸಮಯ ಇದೆ ಅಂತ ಟ್ರೇಲರ್ ಬಿಡ್ತಾ ಇದ್ದಾರೆ. MB ಪಾಟೀಲ್ರು ಮುನಿಸ್ಕೊಂಡಿಲ್ವ? ಈಗ MB ಪಾಟೀಲ್ರಿಗೆ ಬೃಹತ್ ಕೈಗಾರಿಕೆಯಿಂದ ಈ ಬಂಡವಾಳ ಅನ್ನೋ ಸೆಕ್ಷನ್ನ ಸಪ್ರೇಟ್ ಮಾಡೋಕ್ಕೆ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಮುಂದಾಗ್ತಿದೆ. ಸೊ ಎಲ್ಲರದ್ದು ಪವರು ಅರ್ಧ ಕಟ್ ಆಗ್ತಿದೆ. ಇದು ಯಾಕೆ? ಕೃಷ್ಣ ಬೈರೇಗೌಡರು ಮುನಿಸ್ಕೊಂಡಿದ್ದು ಸುಮ್ಮನೆನಾ? ಯಾಕೆ ಅವ್ರು ಆ ಥರ ಮುಗಿಬೀಳ್ತಿದ್ದಾರೆ? CM ಡೈರೆಕ್ಟ್ ಹೆಡ್ ಥರ ಅವರ ಟಾರ್ಗೆಟ್ ಇದೆ, ನೋಡ್ತಾ ಇದ್ದೀವಿ ನಾವು. ಈಗ MB ಪಾಟೀಲ್ರು ಕೂಡ ಮುನಿಸ್ಕೊಂಡಿದ್ದಾರೆ. ಅಲ್ಲಿ ಮುನಿಯಪ್ಪನವರು ತುಂಬ ಜನರದ್ದು ಕಾಣಿಸ್ತಿದೆ ಸಿಟ್ಟು. ಓಪನ್ ಆಗಿ ಈಗ ಹೇಳಕ್ಕೆ ಬಿಡ್ತಿಲ್ಲ ಹೈಕಮಾಂಡು. ಹಾಗಾಗಿ ಒಳಗಿಂದೇ ಕುದೀತಾ ಎಲೆಕ್ಷನ್ ಬಂದಾಗ ಅದನ್ನು ತೋರಿಸ್ತಾರೆ. ಎಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ಅವಕಾಶ ವಂಚಿತರ ಲೆಕ್ಕಾಚಾರಗಳು ಇನ್ನೂ ಬೇರೆ ಥರ ಇರ್ಬೋದು. ಸೊ ಇಲ್ಲಿ ಪಕ್ಷದ ಒಳಗಡೆ ಇಷ್ಟೆಲ್ಲ ಜಟಾಪಟಿ ಇದ್ದಾಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನಾ? DK ಶಿವಕುಮಾರ್ ಅವ್ರನ್ನ ಬಿಡ್ತಾರ ಇವರೆಲ್ಲ ಅನ್ನೋ ಕಾರಣಕ್ಕಾದರೂ ಕೆಲವರು ಜಂಪಿಂಗ್ ಸ್ಟಾರ್ಸು ಜಂಪ್ ಮಾಡೋ ಆಲೋಚನೆ ಮಾಡಬಹುದು. ಇಷ್ಟೆಲ್ಲ ಇರೋವಾಗ ಒಳಗಡೆ ಕಾಂಗ್ರೆಸ್ ಮತ್ತೆ ದಡ ಮುಟ್ಟೋಕ್ಕೆ ಸಾಧ್ಯನಾ? ಹೇಳಿ ಕೇಳಿ ಕರ್ನಾಟಕದಲ್ಲಿ ಚೇಂಜ್ ಆಗುತ್ತೆ ಅಂತ ಆಲೋಚಿಸೋರು ತುಂಬ ಜನ ಇದ್ದಾರೆ. ಸೊ ಸರ್ಪ್ರೈಸ್ಗಳು ಕಾದಿವೆ. ಕೆಲವು ಆಲೋಚನೆ ಮಾಡಿದಂಥ ಸರ್ಪ್ರೈಸ್ಗಳು ನಡೀಬಹುದು. ಈಗ ಲಕ್ಷ್ಮಣ್ ಸವದಿ ಅವ್ರ ಸುತ್ತ ಈ ಡಿಸ್ಕಷನ್ ಶುರುವಾಗಿದೆ. ಅವ್ರು ಹೋದ್ರೆ ಒಬ್ಬರು ಹೋಗಲ್ಲ, ಅವ್ರ ಜೊತೆ ಒಂದು 4-5 ವಿಕೆಟು ಬೀಳೋ ಚಾನ್ಸಸ್ ಇರುತ್ತೆ ಅಕಸ್ಮಾತ್ ಅವ್ರು ಕೇಳಿದ್ದು ಈಗ ದಕ್ಕದೆ ಹೋದರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.